ನಮಸ್ಕಾರ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಯರಗೇರ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂಥ ಕಾರ್ಯಕ್ರಮಗಳನ್ನು, ಬೃಹತ್ತಾದಂಥ ಕಾರ್ಯಕ್ರಮಗಳನ್ನು 23ನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮ್ಮ ವಿಶ್ವವಿದ್ಯಾಲಯವನ್ನು, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯನ ಬೋರ್ಡ್ ಅನಾವರಣ ಕಾರ್ಯಕ್ರಮ ಇದೆ. ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು, ಕಂಚಿನ ಪುತ್ಥಳಿಯ ಶಂಕುಸ್ಥಾಪನೆಯವು ಮತ್ತು ಅದರ ಜೊತೆಗೆ ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳಲ್ಲಿದೆ. ಮತ್ತು ಆರ್ಟಿಕಲ್ 371J ದಶಮಾನೋತ್ಸವದ ಕಾರ್ಯಕ್ರಮ ಮತ್ತು ಬುಕ್ ಬಿಡುಗಡೆಯನ್ನ ಕಾರ್ಯಕ್ರಮ ಇದೆ. ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ವಿವಿಧ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಹಿಡಿದು ಎಲ್ಲ ಇಲಾಖೆಯ ಸಚಿವರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರು, ಮುಖಂಡರು ಮತ್ತು ನನ್ನ ತಾಯಂದರು, ಸೋದರಿಯರು ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನನ್ನ ಮನವಿ. ಸಚಿವ NS ಬೋಸರಾಜ್ ಅವರು ಕಳೆದ 5 ದಶಕಗಳಿಂದ ಈ ಭಾಗದಲ್ಲಿ ಪಕ್ಷವನ್ನು ಬಲಿಷ್ಠಗೊಳಿಸುವುದರ ಜೊತೆಗೆ ಸಾಮಾಜಿಕ ಚಟುವಟಿಕೆಯಲ್ಲಿ ಗುರುತಿಸಿಕೊಂಡ ಅವರ ರಾಜಕೀಯ ಜೀವನದಲ್ಲಿ ಚೈತನ್ಯ ಸಾಗರ ಗ್ರಂಥ ಒಂದು ಇತಿಹಾಸ ದಾಖಲೆಗೆ ಮುನ್ನುಡಿ ಬರಲಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ SK ಪಾಟೀಲ್ ಅವರು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಿದ ಸಚಿವ NS ಬೋಸರಾಜ್ ಅವರ 79ನೇ ಜನ್ಮ ದಿನೋತ್ಸವದ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಚೈತನ್ಯ ಸಾಗರ ಗ್ರಂಥದ ಮೂಲಕ ಯುವಕರಿಗೆ ನಾಯಕತ್ವದ ಪರಿಚಯ ಮಾಡಿಸಿದ ಸಚಿವ NS ಬೋಸರಾಜ್ ಅವರು ಜೀವನ ಹಿಂದಿನ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ. ನನ್ನ ಮತ್ತು ಸಚಿವ NS ಬೋಸರಾಜ್ ಅವರ ಒಡನಾಟ ಕಳೆದ 5 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ರೂಪಿಸಿಕೊಂಡಿದ್ದು, ಆದರೆ ನನ್ನ ರಾಜಕೀಯ ಜೀವನದಲ್ಲಿ ಇಂತಹ ಸರಳ ಸಜ್ಜನಿಕೆಯ ರಾಜಕಾರಣಿಯನ್ನು ನಾನು ಕಂಡಿಲ್ಲ. ನೀರಾವರಿ ಎಂದರೆ ಬೋಸರಾಜು, ಆ ನಿಟ್ಟಿನಲ್ಲಿ ನೀರಾವರಿ ಲಾಭ ಮತ್ತು ನೀರಾವರಿ ಪ್ರಮಾಣದಲ್ಲಿ NS ಬೋಸರಾಜ್ ಅವರು ಕೇವಲ ವ್ಯಕ್ತಿ ಅಲ್ಲ, ಅವರು ರಾಯಚೂರು ಆಸ್ತಿಯಾಗಿದ್ದಾರೆ ಎಂದು ಸಭಾಧ್ಯಕ್ಷ UT ಖಾದರ್ ಅವರು ಹೇಳಿದರು. ಇಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಆಯೋಜಿಸಲಾಗಿದ್ದ NS ಬೋಸರಾಜ್ ಅವರ ಚೈತನ್ಯ ಸಾಗರ ಅಭಿನಂದನೆ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಚಿವ NS ಬೋಸರಾಜ್ ಅವರು ನಮ್ಮ ರಾಜಕೀಯ ಜೀವನದಲ್ಲಿ ಮಾರ್ಗದರ್ಶಕರಾಗಿದ್ದಾರೆ. ನಾನು ಉಪಚುನಾವಣೆ ಸ್ಪರ್ಧೆಯಲ್ಲಿ ಇದ್ದಾಗ ಸಚಿವ ಬೋಸರಾಜ್ ಅವರು ಚುನಾವಣೆ ವೀಕ್ಷಕರಾಗಿದ್ದರು. ಬೋಸರಾಜ್ ಅವರು ರಾಯಚೂರು ಜಿಲ್ಲೆಯ ಅಭಿವೃದ್ಧಿ, ಅಧಿಕಾರ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಇಂತಹ ನಾಯಕತ್ವ ಅವಶ್ಯಕತೆ ಇದೆ. ಸಚಿವ NS ಬೋಸರಾಜ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಸರಳ ವ್ಯಕ್ತಿತ್ವದ ಮೂಲಕ ತಮ್ಮದೇ ಛಾಪು ಮೂಡಿಸಿದ್ದಾರೆ. ನೀರಾವರಿ ಅಭಿವೃದ್ಧಿಯಲ್ಲಿ ಅವರ ಕೊಡುಗೆ ಅಗ್ರಗಣ್ಯ ಸ್ಥಾನದಲ್ಲಿ ಇದೆ ಎಂದು ಹೇಳಿದರು. ತುತ್ಯಾರವಾಗಿರ್ತಕ್ಕಂಥ ಕೆಲಸ, ಈ ಕೆಲಸ ಮಾಡಿರ್ತಕ್ಕಂಥ ಯಾವತ್ತು ಅವರ ಸಾಕು ತಂಗಡಿಯವರು ಕೂಡಿ
ಸಂಖ್ಯೆಯೊಳಗೆ ಜನರು ಬಂದು ಅವರಿಗೆ ಅಭಿನಂದನೆಗಳನ್ನು ನೀಡುವಂಥದ್ದು. ಮತ್ತು ಅದರ ಜೊತೆಗೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಮನೆಯವರು ಸಪೋರ್ಟ್ ಬಹಳ ಮುಖ್ಯ. ನಮಗೆ ಮನೆ ಹಿಂದೆ ಅವರ ಧರ್ಮಪತ್ನಿಯವರು ನಿಜವಾಗ್ಲೂ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುವಂತ ಕೆಲಸಗಳು ಯಾರು ಮುಖಾಂತರ. ಯಾಕಂದ್ರೆ ಇವತ್ತ ನಾವು ಏನೇ ಮಾಡಬೇಕಾದ್ರೂ ಅವರ ಒಂದು ತ್ಯಾಗ ಬಹಳ ಮುಖ್ಯವಾದದ್ದು. ಅವರು ಇವರಿಗೆ ತ್ಯಾಗ ಮಾಡೋದ್ರ ಮುಖಾಂತರ ಅವರಿಗೆ ಶಕ್ತಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮನೆಯಲ್ಲಿರುವಂತ ಮಕ್ಕಳನ್ನು ಸೇರಿ ಇವತ್ತ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಂದ್ರೆ ಮನೆಯವರ ಬಹಳ ಅವಶ್ಯಕತೆ ಇದೆ. ಅವರ ಏನು ಸುಪುತ್ರರಾದಂತ ರವಿಯು ನನ್ನ ಬಹಳ ಯುವಕರು, ನನ್ನ ಗೆಳೆಯರು, ಅವರು ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಂದ್ರೆ ಅವರೇ ಬೆನ್ನೆಲುಬಾಗಿ ಕೆಲಸವನ್ನು ಮಾಡ್ತಾರೆ. ನಾವೆಲ್ಲ ಯುವಕರು ರೀತಿಯೊಳಗ ಅವರು ಇವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಅವರ ಸುಪುತ್ರರು ಮಾಡಿದ್ರು. ಅವ್ರಿಗೂ ಮತ್ತು ಅವರ ಮನೆಯ ಎಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನು ನೀಡುವ ಜೊತೆಗೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಗ್ರಂಥವನ್ನು ಹೊರಗೆ ತರಲಿಕ್ಕೆ ನಮ್ಮೆಲ್ಲ ಅವರ ಒಂದು ಸಮಿತಿಯವರು, ಆ ಸಮಿತಿಯ ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ನೋಡ್ರಿ, ಎಲ್ಲರಿಗೂ ಎಲ್ಲ ರಾಜಕಾರಣಿಗಳಿಗೂ ಹೊರಕ್ಷಮಂತ ಆಸೆ ಇರ್ತೈತೆ. ಅವ್ರನ್ನ ಎಷ್ಟು ಹೊಗಳಿದ್ರು ಬಹಳ ಪ್ರೀತಿ ತೋರಿಸ್ತಾರೆ. ಹೋಸರ ಸಾಹೇಬರು ನನ್ನ ಹೊಗಳಿಕೆ ಬೇಡ, ನನ್ನ ಜವಾಬ್ದಾರಿ, ನನ್ನ ಕೆಲಸ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದು ಇದಿದೆ. ಅದು ಬಹಳ ಮುಖ್ಯವಾದದ್ದು. ಆ ರೀತಿ ಜನ ಸಿಗೋದು ಬಹಳ ಕಷ್ಟ. ಮೆರವಣಿಗೆ ಮಾಡ್ತಿರೋ ಒತ್ತಗದ ಅಡ್ಡಾಡ್ತಿರ್ಬೇಕು ಅಂದ್ರೆ ರಾಜಕಾರಣಿಗಳು ಖುಷಿ ಪಡ್ತಾರ. ಆದ್ರೆ ಇಂಥ ಜಗತ್ತಿನೊಳಗ ಈ ರೀತಿ ಹೋಸರ ಸಾಹೇಬರು ನಿಜವಾಗ್ಲೂ ಬಹಳ ಮೆಚ್ಚುವಂತ ಕೆಲಸ. ನಾನು ವಿಶೇಷವಾಗಿ ನನ್ನ ವಿನಂತಿ ಏನಂದ್ರೆ ಈ ರೀತಿ ಕೆಲಸ ಮಾಡೋದ್ರ ಜೊತೆಗೆ ನಮಗೂ ನೇರಾವರಿ ವಿಚಾರದ ಬಗ್ಗೆ ಬಹಳಷ್ಟು ಸಲಹೆ ಸೂಚನೆಗಳನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಯಾಕಂದ್ರೆ ಬಹಳ ಸಣ್ಣ ವಯಸ್ಸು. ಆ ವಯಸ್ಸಿನೊಳಗೆ ಇವತ್ತ ಅವರು ಮಂತ್ರಿ ಆಗಿದ್ರೆ ನಾನು ಮಂತ್ರಿ ಆಗಿದ್ದೀನಿ. ಅದರ ಜೊತೆಗೆ ICIC ಅಧ್ಯಕ್ಷ ಅವ್ರ ಸದಸ್ಯರಾಗಿ ನನಗೆ ಎಷ್ಟೆಷ್ಟು ಸಲಹೆಗಳನ್ನು ಕೊಡುವಂತ ಕೆಲಸವನ್ನ ನಿಜವಾಗ್ಲೂ ಹೋಸರ ಸಾಹೇಬ್ ಮಾಡ್ತಾರೆ. ಅದಕ್ಕೆ ಸಣ್ಣವರು ದೊಡ್ಡವರು ಅನ್ನೋದಿಲ್ಲ, ಆದ್ರೆ ನಮ್ಗ ಸಲಹೆಗಳನ್ನು ಕೊಡುವಂತದ್ದಲ್ಲ, ಎಲ್ಲರಿಗೂ ಅದು ಬರಲ್ಲ ಆಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರಿಗೆ ಅಭಿನಂದಿಸ್ತೀನಿ. ಮತ್ತು ಈ ಕಾರ್ಯಕ್ರಮ ಮಾಡಿದಂತ ನಿಮ್ಮೆಲ್ಲ ಹಿಂದೆ ಇರುವಂತ ಎಲ್ಲ ಶಕ್ತಿಯನ್ನು ಯುವಕರಿಗೆ, ಹಿರಿಯರಿಗೂ, ಎಲ್ಲ ಸಮಿತಿಯವರಿಗೆ ವಿಶೇಷವಾಗಿ ಅಭಿನಂದಿಸಿ ನನ್ನ ಎಲ್ಲ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈ ರಾಯಚೂರು ಭಾಗದಲ್ಲಿದ್ದಂಥ ಒಂದು ದೊಡ್ಡ ಡಿಸ್ಟ್ರಿಬ್ಯೂಟರಿ, 53ನೇ ಡಿಸ್ಟ್ರಿಬ್ಯೂಟರಿ, 63ನೇ ಡಿಸ್ಟ್ರಿಬ್ಯೂಟರಿಯನ್ನು ನಾನು ವೀಕ್ಷಣೆ ಮಾಡಕ್ಕೆ ಹೋಗಿದ್ದೆ. ನಾನು 98ನೇ ಡಿಸ್ಟ್ರಿಬ್ಯೂಟರಿ. ಆ ಡಿಸ್ಟ್ರಿಬ್ಯೂಟರಿ ಇನ್ಸ್ಪೆಕ್ಷನ್ ಮಾಡಕ್ಕೆ ಹೋದಾಗ, ವೀಕ್ಷಣೆ ಮಾಡಕ್ಕೆ ಹೋದಾಗ ಅವಾಗ ನಾನು ನೀರಾವರಿ ಸಚಿವಾಗಿದ್ದೆ. ಮುಂಜಾನೆ 8 ಗಂಟೆಯಿಂದ ನನ್ನ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಆ ಡಿಸ್ಟ್ರಿಬ್ಯೂಟರಿ ವೀಕ್ಷಣೆ ಮಾಡಿದ್ದು ನಾನು 1 ಗಂಟೆ 15 ನಿಮಿಷ ಆಗಿತ್ತು. ರಾತ್ರಿ 1 ಗಂಟೆ 15 ನಿಮಿಷ. ಅಂದ್ರೆ ಅಷ್ಟು ಪೂರ್ಣವಾಗಿ ಮಂತ್ರಿ ಒಬ್ಬನಿಗೆ ತೋರಿಸ್ಬೇಕು, ಆದೇಶಗಳನ್ನು ಹೊರಡಿಸ್ಬೇಕು, ಅಧಿಕಾರಿಗಳನ್ನ ಕೆಲಸಕ್ಕೆ ಹಚ್ಚಬೇಕು ಅಂತೇಳಿ ರಾತ್ರಿ 1:15 ವೀಕ್ಷಣೆ ಮುಗಿಸಿ ನಮ್ಮಲ್ಲೇ ಊಟ ಉಪಚಾರ ಆಯ್ತು. ಅಂದ್ರೆ ಕೆಲಸಗಳನ್ನ ಹ್ಯಾಕ್ ಮಾಡಿಸ್ಬೇಕು. ನೀರು ಬಿಡಿಸೋ ಟ್ಯಾಂಕ್ ಬಂತಂದ್ರದ್ದು ಬೋಸ್ ರಾಜವರಿಗೆ ಮೈಯ ದೇವರ ಬಂದಿರ್ತದೆ. ಇನ್ನಿಷ್ಟು ಬಿಸೆಕ್ಸ್ ಬಿಡಿಸ್ರಿ, ಅಷ್ಟು ಬಿಸೆಕ್ಸ್ ಬಿಡಿಸ್ರಿ, ಇವತ್ತು ಬಿಡಿಸ್ರಿ, ಅದೇನಾದ್ರು ಇದಾಗಿದೆ ಹೊಡೆದ ಅದನ್ನು ತಕ್ಷಣ ರಿಪೇರಿ ಮಾಡಿಸ್ರಿ. ಇವೆಲ್ಲಗಳು ಜನಪರವಾಗಿರ್ತಕ್ಕಂಥ ನಿಲುವೇನು. ಈ ಜನಪರವಾಗಿರ್ತಕ್ಕಂಥ ನಿಲುವುಗಳನ್ನು ತಾಳಿರ್ತಕ್ಕಂಥ ಬೋಸ್ ರಾಜವರು ಇವತ್ತು ನಿಜವಾಗಿಯೂ ಸಂತೋಷದಿಂದ ಇರಬೇಕು. ನಿಮ್ಮ 79ನೇ ಜನ್ಮ ದಿನೋತ್ಸವ ದಿವಸ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ಬಂದು ಎಲ್ಲರೂ ನಿಮ್ಗೆ ಶುಭಾಶಯ ಹೇಳ್ತಾರೆ. ನಿಮ್ಗಿಂತ ಹಿರಿಯರು ಬಂದು ಆಶೀರ್ವಾದ ಮಾಡ್ತಾರೆ, ನಿಮ್ಗಿಂತ ಕಿರಿಯರು ಬಂದು ಆಶೀರ್ವಾದ ಪಡ್ಕೊತಾರೆ. ಇಷ್ಟು ಪ್ರೀತಿ, ವಿಶ್ವಾಸ ಇದೇನು ಗಳಿಕೆ ಆಗಿದೆ, ಅದು ನಿಮ್ಮ ಬದುಕಿನ ಬಹುದೊಡ್ಡ ಸಾಧನೆ ಹಾಗೂ ಸಮಾಧಾನದ ಅತಿಶಯೋಕ್ತಿ ಆಗಿದೆ. But I was telling that Mr. Bosraj is not just a people of Raichur. Whether a challenge has come to Congress party in any of the
our state, and the success of Telangana during his secretaryship has also shown the same result, for which everyone who have associated with him are proud of his achievement in politics. ಜನರ ಧ್ವನಿಯಾಗಿ, ಜನರ ಪರವಾಗಿ, ಬಡವರ ಪರವಾಗಿ, ನಮ್ಮ ಭಾಗದ ಪರವಾಗಿ ಈ ಪ್ರಮಾಣದ ಹೋರಾಟ ಮಾಡಿರೋದ್ರಿಂದ ಮಾನ್ಯ ಬೋಸರಾಜ್ ಅವರು, ನನಗೆ ಗೊತ್ತಿಲ್ಲ, ಯಾಕಂದರೆ ಅವರು ನಮ್ಮ ಜೊತೆಗೆ ನಡ್ಕೊಳ್ಳೋ ರೀತಿ ನೋಡಿದರೆ ನಾನು ಅವ್ರಿಗೆ ಏನನ್ಬೇಕು ಅಂತ ಆಶ್ಚರ್ಯ ಅನಿಸ್ತಿರ್ಲಿಲ್ಲ ನನಗೆ. ನನ್ನ ತಂದೆಯವರ ಜೊತೆಗೆ ಅವರು ಅತ್ಯಂತ ಆತ್ಮೀಯವಾಗಿ ನಡ್ಕೊಂಡಿದ್ರು, ಭಾಳ ಸಮೀಪ ಇದ್ರು ಅವರು. ಭಾಳ ಜನ ಈ ಸುಖಾಣಿಯವರಿಗೆ ಗೊತ್ತಿರಬೇಕು, H. ಪಾಟೀಲ್ ಬೋಸರಾಜ್ ಆಗಿದ್ರು ಅಂದ್ರೆ ಅದು ಸುಖಾಣಿಯವರಿಗೆ ಕೆಲವು ಹಿರಿಯ ನಾಯಕರ ಅವ್ರಿಗೆ ಆ PV ನಾಯಕರ ಜೊತೆಗಿದ್ದ ಸಂಪರ್ಕ ಅವೆಲ್ಲದನ್ನ ನಾನಿವತ್ತು ನೆನಪಿಸಿಕೊಂಡಾಗ ಅವತ್ತಿಂದ ಇವತ್ತಿನವರೆಗೆ ಕಾಂಗ್ರೆಸ್ಸಿನ ನಿಷ್ಠೆ ಅವರನ್ನು ತೋರಿಸಿದ್ದಾರೆ. ಅದನ್ನು ನಾನು ಅತ್ಯಂತ ಅಭಿಮಾನದಿಂದ ಗೌರವಿಸ್ತಾ, ಆ ಪಕ್ಷದ ಅಭಿಮಾನ ನಿಷ್ಠೆಯ ಜೊತೆಗೆ ನಾಯಕ ನಿಷ್ಠೆಗಳನ್ನು ಅವರಿಂದ ನಾವೆಲ್ಲ ಯುವಕರು ಕಲ್ಕೋಬೇಕು. ಆ ರೀತಿಯ ವ್ಯಕ್ತಿತ್ವ ಮಾನ್ಯ ಬೋಸರಾಜ್ ಅವರು. ಅದರ ಜೊತೆಗೇ ಜನಪರ ಧ್ವನಿಯಾಗಿರ್ತಕ್ಕಂಥವರು, ಈ ಪ್ರದೇಶದ ಧ್ವನಿಯಾಗಿರ್ತಕ್ಕಂಥವರು, ಈ ಭಾಗದ ಜನರ ನೋವು ನಿಲುವುಗಳಿಗೆ ಸದಾ ಸ್ಪಂದಿಸುವವರು, ಕಾಂಗ್ರೆಸ್ ಅನ್ನು ಗಟ್ಟಿಗೊಳಿಸಿದವರು ಮಾನ್ಯ ಬೋಸರಾಜ್ ಅವರು. ಅವರ ಅನುಭವದಿಂದ ಹೊರಹೊಮ್ಮಿರ್ತಕ್ಕಂಥ ಅನೇಕ ವಿಷಯಗಳು ಬರೋದಕ್ಕೆ ಇವತ್ತು ಚೈತನ್ಯ ಸಾಗರ ಪುಸ್ತಿಕೆ ಇವತ್ತು ಲೋಕಾರ್ಪಣೆ ಆಗಿದೆ. ಈ ಚೈತನ್ಯ ಸಾಗರ ನಿಜವಾಗಿಯೂ ಯುವಕರಿಗೆ ಪ್ರೇರಣೆ ಸ್ಫೂರ್ತಿಯನ್ನು ನೀಡಲಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಮಾನ್ಯ ಬೋಸರಾಜ್ ಅವರಿಗೆ ಎಲ್ಲ ಗೆಲುವು ಅಥವಾ ಕೆಲಸ ಅವರ ಒಬ್ಬರ ಕಾರಣ ಅಲ್ಲದಕ್ಕೆ, ಅವರು ಇಷ್ಟು ಜನಪ್ರಿಯ ಆಗಬೇಕಾಗಿದ್ದರೆ ಅವರ ಧರ್ಮಪತ್ನಿ ಶ್ರೀಮತಿ ಕೃಷ್ಣಾವಳಿ ಬೋಸರಾಜ್ ಅವರು ವಿಶೇಷ ಕಾರಣ. ಅವರ ಆತಿಥ್ಯ, ಅವರ ಒಂದು ಸೇವೆಗಳು, ಬೋಸರಾಜ್ ಅವರ ವಿಶೇಷ ಸೇವೆಗಳು ಇವತ್ತು ಜನರ ಪ್ರೀತಿಯನ್ನು ಗಳಿಸಿಕೊಂಡು ಅವರ ಬಲದಿಂದ, ಅವರ ವಿಶೇಷ ಧರ್ಮ ಪತ್ನಿಯಾಗಿ ಅವರು ಹೊಂದಿರತಕ್ಕಂಥ ಬಲದಿಂದ ಬೋಸರಾಜ್ ಅವರು ದೊಡ್ಡ ಎತ್ತರಕ್ಕೆ ಬಂದಿದ್ದಾರೆ. ಅದೇ ರೀತಿ ಅವರ ಪುತ್ರ ಮಾಡತಕ್ಕಂಥ ಸೇವೆಯೂ ಸಹಿತ ಅಗಾಧವಾಗಿರ್ತಕ್ಕಂಥದ್ದು. ಬೋಸರಾಜ್ ಅವರ ಸರ್ವಗುಣಗಳನ್ನು ಸಹಿತ ಅವರು ತೆಗೆದುಕೊಳ್ಳಿ, ಪಡೆದುಕೊಳ್ಳಿ ಅಂತೇಳಿ ಹಾರೈಸಿ ಮತ್ತೊಮ್ಮೆ ಈ ಅಭಿನಂದನೆಯನ್ನು ಮಾಡತಕ್ಕಂಥ ಎಲ್ಲ ಹಿತೈಷಿ ಸ್ನೇಹಿತರಿಗೆ, ಎಲ್ಲ ನಮ್ಮ ಪಕ್ಷದ ನಾಯಕರಿಗೆ ಈ ಒಂದು ಚೈತನ್ಯ ಸಾಗರ ಗ್ರಂಥವನ್ನು ರಾಜ್ಯಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ತಲೆಯಲ್ಲಿ ಕೂಡ ರಾಜ್ಯಕ್ಕೆ ಸೇರು ಅಂತ ಹೇಳಿದ್ರೆ ಬರೀ ನಾವು ಅಧಿಕಾರಕ್ಕೆ ಬರಬೇಕು, ಆ ಪೋಸ್ಟಿಗೆ ಬರಬೇಕು, ಈ ಪೋಸ್ಟಿಗೆ ಬರ್ಬೇಕಂತ ಆಲೋಚನೆ ಪ್ರತಿಯೊಬ್ಬರು ಕೂಡ. ಅದಕ್ಕೆ ನಾವು ಇವತ್ತು ಮಿತ್ರರಿಗೆ ನಾವು ಹೇಳಿಷ್ಟೇ, ಬೋಸರಾಜ್ ಅವರ ರಾಜ್ಯಕ್ಕೆ ಅವರ ಅಧಿಕಾರ ಅಂತಲ್ಲ, ಬೋಸರಾಜ್ ಅವರ ರಾಜ್ಯಕ್ಕೆ ನೋಡುವಾಗ ಅದು ಜನಸೇವೆಗಾಗಿ, ಸಾಮಾಜಿಕ ಚಿಂತನೆಗಾಗಿ, ವಿಶ್ವಾಸಪಾತ್ರ ಸಮಾಜವಾದಕ್ಕಾಗಿ ಮತ್ತು ಅಭಿವೃದ್ಧಿ ಕರ್ನಾಟಕಕ್ಕಾಗಿ ಅವರ ರಾಜಕೀಯದ ವ್ಯವಸ್ಥೆ ಅಂತ ಹೇಳಿ ನಾವೆಲ್ಲ ರೀತಿಯಿಂದ ನೋಡುವಾಗ ನಮಗೆ ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಕ್ಕುವಂತ ಅವಕಾಶ ಆಗ್ತದೆ. ಎಲ್ಲ ಉತ್ತಮ ಗುಣಗಳನ್ನೇ ಇವತ್ತು ಅವರು ಸರ್ವವನ್ನು ಕೂಡ ಪ್ರೀತಿಸುವಂತ ದೊಡ್ಡ ಮಟ್ಟದ ವ್ಯಕ್ತಿತ್ವ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಗಾಂಧಿ ತತ್ವದ ಅಡಿಯಲ್ಲಿ ಸಾಮಾಜಿಕವಾದ ನ್ಯಾಯದ ಜೊತೆಯಲ್ಲಿ ಹಂತ ಹಂತವಾಗಿ ತಗೊಂಡು ಸರ್ವರ ಪ್ರೀತಿ ವಿಶ್ವಾಸ ಗಳಿಸುವ ಮುಖಾಂತರ ಇವತ್ತು ಅತ್ಯುನ್ನತ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ನಾನು ವರ್ಷವರೆಗೆ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ 100 ವರ್ಷ ಬಾಳುವಂತ ಶಕ್ತಿ, ಆಯುಷ, ಆರೋಗ್ಯ, ಸಂಪತ್ತು, ನೆಮ್ಮದಿ ಕೊಡುವಂತಹ ಪರಮಾತ್ಮ ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಇವತ್ತು ಪ್ರಾರ್ಥನೆ ಇವತ್ತು ಮಾಡಿಕೊಂಡು ಬಹುಶಃ ನಾನು ಅದರ ಜೊತೆ ರವಿ ಬೋಸರಾಜ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದ ಕಾರಣ ಅವರು ಶುಭ
ಸಾಧ್ಯ ಇಲ್ಲ. ಆದರೂ ನಾನು ಸಭಾಧ್ಯಕ್ಷನಾಗಿ ನಾನೆಲ್ಲರಿಗೆ ನಾನು ಇಡೀ ರಾಯಚೂರು ಜಿಲ್ಲೆ ಜನತೆಗೆ ನಾನು ಹೇಳುವುದು ಇಷ್ಟೇ, ಬೋಸರಾಜ್ ಅವರು ಬಹುಶಃ ಪಕ್ಷದ ಆಸ್ತಿ ಮಾತ್ರ ಅಲ್ಲ, ಬೋಸರಾಜ್ ಅವರು ಪಕ್ಷಕ್ಕೆ ಮಾತ್ರ ಅಲ್ಲ, ಬೋಸರಾಜ್ ಅವರು ಇಡೀ ರಾಯಚೂರು ಜಿಲ್ಲೆಯ ದೊಡ್ಡ ಮಟ್ಟದ ಆಸ್ತಿ ಅಂತ ಹೇಳಿಕೆ ನಾನು ಬಯಸ್ತೇನೆ. ಅವರು ಉಳಿಸಿಕೊಂಡು ಬೆಳೆಸಿಕೊಂಡು ಅವರ ಆ ಒಂದು ಅನುಭವ, ಅವರ ಚಾಕಚಕ್ಯತೆ, ಅವರಲ್ಲಿರುವಂತಹ ಒಂದು ಸರಳತೆ, ಅವರಿರುವ ಸಮಾಧಾನ, ಸಮಸ್ಯೆ ಬಂದಾಗ ಸಮಸ್ಯೆ ಹೇಗೆ ಬಗೆಹರಿಸಿಕೊಳ್ಬೇಕಂತ ವ್ಯಕ್ತಿತ್ವವನ್ನು ಬಳಸಿಕೊಂಡು ಈ ರಾಯಚೂರು ಜಿಲ್ಲೆ ದೊಡ್ಡ ಮಟ್ಟದ ಒಂದು ಹೆಸರಾಂತ ಜಿಲ್ಲೆಗೆ ಪರಿವರ್ತನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಾಧ್ಯವಿರುವಂತಹ ಅವಕಾಶ ಆಗಲಿ ನಾನು ಕೇಳಿಕೊಳ್ತಾ, ಮತ್ತೊಮ್ಮೆ ಬಹುಶಃ ನಿಮ್ಮೆಲ್ಲರಿಗೂ ನನ್ನ ವಿಶೇಷ ಸಲ್ಲಿಸಿ ನಾನು ತೆಲಂಗಾಣದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾಕಂದ್ರೆ ಅವ್ರು ಹೋಗ್ಲಿಕ್ಕಿತ್ತು, ಅದು ನನಗೆ ಬೇಕಾಗಿ ಬಹುಶಃ ಅವರು ತಲವಾಗಿ ಅರಸ್ಕಲ್ಲಿ ತೆಕ್ಕೊಂಡಿದ್ದಾರೆ. ಅದಕ್ಕೆ ಬಹುಶಃ ಎಲ್ಲರ ಪರವಾಗಿ ನಾನು ಅವರನ್ನು ಅವರ ಜೊತೆಗಳು ನಮ್ಮ ಅಭಿನಂದನೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನಾವೆಲ್ಲರಿಗೂ ವಿಶ್ವಾಸ ಬರ್ತಕ್ಕಂಥ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮ ಪ್ರತಿಯೊಬ್ಬರ ದೊಡ್ಡ ಮಟ್ಟದ ಗುಣಮಟ್ಟದ ನಮ್ಮ ದೊಡ್ಡ ಮಟ್ಟದ ಗುರಿ ಆಗಬೇಕು ನಾನು ಹೇಳಿಕೊಳ್ತಾ, ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಮುಂದೆ ಹೋಗುವ ಯಾರು ಹಿಂದೆ ಇದ್ದಾರೆ ಅವನ್ನ ಕೈ ಇಟ್ಟು ಮುಂದೆ ಜವಾಬ್ದಾರಿ ಹಮ್ಮಿಕೊಂಡು ಹೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಎಡಗಣ್ಣಪ್ಪ ಜೂನ್ 21 ತಾಲೂಕಿನ ಮಟಮಾರಿ ಗ್ರಾಮದ ಕೆಪಿಸಿಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಧಾನಿ ಮಂತ್ರಿಗಳ ಒಂದು ಗಿಡ ತಾಯಿಗಾಗಿ ಅಭಿಯಾನದ ಘೋಷವಾಕ್ಯದಡಿ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶಾಲೆಯ ಮುಖ್ಯ ಶಿಕ್ಷಕ ಕೆಡಗಣ್ಣಪ್ಪ ಕೆ ಅವರು ಮಾತನಾಡಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪ್ರಧಾನಿ ಮಂತ್ರಿಗಳ ಒಂದು ಗಿಡ ತಾಯಿಗಾಗಿ ಅಭಿಯಾನದ ಮೂಲಕ ನಮ್ಮ ಶಾಲೆಯ ಸುಮಾರು 530ಕ್ಕೂ ಅಧಿಕ ಮಕ್ಕಳಿಗೆ ಗಿಡ ಸಂರಕ್ಷಣೆ ಹಾಗೂ ಪೋಷಣೆ ಜವಾಬ್ದಾರಿಯನ್ನು ವಹಿಸಲಾಗಿದೆ ಎಂದರು. ಪರಿಸರ ಉಳಿದರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ, ಕಾಡು ಬೆಳೆದರೆ ನಾಡು ಉದ್ಧಾರ ಎಂಬಂತೆ ಗಿಡ ಮರಗಳ ನಾಶ ಆಗದಂತೆ ತಡೆದು ರಕ್ಷಣೆ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಾಗಪ್ಪ, ಎಸ್ಡಿಎಂಸಿ ಅಧ್ಯಕ್ಷರು ಕುಮಾರ್, ಬಸವರಾಜ್, ರಂಗನಾಥ್ ವಿದ್ಯಾರ್ಥಿಗಳು ಸೇರಿದಂತೆ ಉಪಸ್ಥಿತರಿದ್ದರು. ಇವತ್ತು KPS ಮಟ್ಮಾರಿ ಪ್ರೌಢಶಾಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಮಹಾಶಯದೊಂದಿಗೆ ಏಕ್ ಪೇಡ ಮಾಕೆಲಿಯೆ ಅನ್ನೋ ಕಾರ್ಯಕ್ರಮದಡಿ ನಮ್ಮ ಶಾಲೆಯಲ್ಲಿ ಸುಮಾರು ಈ ದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 520 ವಿದ್ಯಾರ್ಥಿಗಳಿಗೂ ಒಂದೊಂದು ಗಿಡವನ್ನು ವಿತರಿಸಿ ಆ ಮಕ್ಕಳಿಗೆ ಜವಾಬ್ದಾರಿಯನ್ನು ವಹಿಸೋದ್ರ ಮೂಲಕ ಅವುಗಳನ್ನು ಬೆಳೆಸೋದು, ಸಾಕೋದು, ನಿರ್ವಹಣೆ ಎಲ್ಲವನ್ನು ಸಹ ಮಕ್ಕಳಿಗೆ ನಾವು ವಹಿಸಿದ್ದೀವಿ. ಈ ಮೂಲಕ ಭೂಮಿ ಒಂದು ಹಸಿರೀಕರಣಕ್ಕೆ ನಮ್ಮದೊಂದು ಸಣ್ಣ ಕೊಡುಗೆ ಇರಲಿ ಅಂಥೇಳಿ ನನ್ನ ಮಕ್ಕಳೆಲ್ಲರೂ ಸಹ ಸೇರ್ಕೊಂಡು ನಾವಿವತ್ತು ಈ ಕಾರ್ಯಕ್ರಮನ ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಮುಖ್ಯವಾದ ಪ್ರೇರಣೆ ಅಂತ ಹೇಳಿದ್ರೆ ನಮ್ಮ ಶಾಲೆಯ ಅತ್ಯಂತ ಉತ್ಸಾಹಿ SDMC ಅಧ್ಯಕ್ಷರಾದಂಥ ನಾಗಪ್ಪನವರು, ಹಿರಿಯ ಶಿಕ್ಷಕರಾದ ಕುಮಾರ್ ಸಾರು, ಬಸವರಾಜ್ ಸಾರು, ಅವೆಲ್ಲ ನನ್ನ ಶಿಕ್ಷಕ ಬಂಧುಗಳು ಹಾಗೂ ಊರಿನ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಉತ್ಸುಕತೆಯಿಂದ ಕೈ ಜೋಡಿಸಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ತಿಳ್ಕೊಳ್ತೇನೆ. ಥ್ಯಾಂಕ್ ಯು. ಹಾಂ ಸರ್, ಇಂದು ಕರ್ನಾಟಕ ಪಬ್ಲಿಕ್ ಸ್ಕೂಲು ಮಟಮಾರಿ ಶಾಲೆಯಲ್ಲಿ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಎಲ್ಲ ಗುರುವೃಂದವರು ಹಾಗೂ ಎಲ್ಲ ಮುದ್ದು ಮಕ್ಕಳು ಸೇರಿ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು 200 ಸಸಿಗಳನ್ನು ಪ್ರತಿಯೊಂದು ಮಗುವಿಗೆ ಒಂದೊಂದು ಮರವನ್ನು ಕೊಟ್ಟು ಒಂದು ಒಳ್ಳೆಯ ಈ ವಾತಾವರಣ ಮಕ್ಕಳಲ್ಲಿ ಓದುವ ಮನೋಭಾವನೆ ಬಂದು ಈ ಮರದ ಕೆಳಗಡೆ ಕುಂತು ಅಂತೇಳಿ ಒಂದು ವಿಚಾರ ಮಾಡಿ ಇವತ್ತೆಲ್ಲ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಹೆಸರು ನಾಗಪ್ಪ ಅಂತೇಳಿ SDMC ಅಧ್ಯಕ್ಷರು. ವಾಕ್ಫ್ ತಿದ್ದುಪಡಿ ಕಾಯ್ದೆಯ ಬಗ್ಗೆ ಬೃಹತ್ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಜೂನ್ 24ರಂದು ಸಂಜೆ 7:30ಕ್ಕೆ ನಗರದ ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದೆ ಎಂದು ರಾಯಚೂರು ಮುಸ್ಲಿಂ ಒಕ್ಕೂಟದ ಮುಖಂಡ ಶಬೀರ್ ಅಹಮದ್ ಔದಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಾಕ್ಫ್ ತಿದ್ದುಪಡಿ ಕಾಯ್ದೆಯು ಮುಸ್ಲಿಂ ಜನಾಂಗಕ್ಕೆ ಕಾರಣ ಕಾಯ್ದೆಯಾಗಿದೆ. ಸಮುದಾಯದ ಧಾರ್ಮಿಕ ಹಕ್ಕನ್ನು ಕಸಿದುಕೊಳ್ಳುತ್ತದೆ. ಇದೊಂದು ಪಕ್ಷಪಾತ ಸ್ವರೂಪದ ಕಾಯ್ದೆಯಾಗಿದೆ ಎಂದರು. ವಾಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರನ್ನು ಮತ್ತು ಸರ್ಕಾರದಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳನ್ನು ನೇಮಿಸುವ ಮೂಲಕ ಧಾರ್ಮಿಕ ತಾರತಮ್ಯ ಮಾಡುತ್ತಿದೆ. ದೇಶದ ಎಲ್ಲ ಪ್ರಜ್ಞಾವಂತ ನಾಗರಿಕರು, ಬುದ್ಧಿಜೀವಿಗಳು ಇದನ್ನು ವಿರೋಧಿಸಬೇಕು ಎಂದು ತಿಳಿಸಿದರು. ಜಾತ್ಯತೀತ ಪ್ರಜಾಸತ್ತಾತ್ಮಕ ಧರ್ಮ ನಿರಪೇಕ್ಷವಾಗಿರುವ ದೇಶದಲ್ಲಿ ಒಂದು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಕಾಯ್ದೆ ರೂಪಿಸಿದಂತಿದೆ.
ಇದು ದೇಶದ ನಾಗರಿಕರಲ್ಲಿ ತಾರತಮ್ಯ ಮತ್ತು ವಿವಿಧತೆಯಲ್ಲಿ ಏಕತೆ ಇರುವ ದೇಶದ ಸಂವಿಧಾನದ ವಿರುದ್ಧವಾಗಿದೆ ಎಂದು ದೂರಿದರು. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮಾತ್ರವಲ್ಲದೆ ಎಲ್ಲ ಸಮುದಾಯಗಳು ವಿರೋಧಿಸಬೇಕಾಗಿದೆ. ಒಂದು ಸಮುದಾಯಕ್ಕೆ ಮಾಡಿದ ಅನ್ಯಾಯ ಮಾಡಿದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ. ಎಲ್ಲ ಸಮುದಾಯದ ಜನರು ಭಾಗವಹಿಸಲು ಕರೆ ನೀಡಲಾಗಿದೆ ಎಂದರು. ವಿಷಯ ಏನೆಂದರೆ 24/6/2025ರಂದು ನಮ್ಮ ರಾಯಚೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಂದು ಬೃಹತ್ ಮಸೂದೆ ಕಾಯ್ದೆ ತಿದ್ದುಪಡಿ ಮಾನ್ಯ ಕೇಂದ್ರ ಸರ್ಕಾರವನ್ನು ಜಾರಿಯಾಗಿದೆ. ಸೊ ಅದರ ವಿರುದ್ಧ ಒಂದು ಅರಿವು ಕಾರ್ಯಕ್ರಮವನ್ನು ನಾವು ರಾಯಚೂರು ಮುಸ್ಲಿಂ ಒಕ್ಕೂಟ ವತಿಯಿಂದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಬ್ಯಾನರ್ದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಏನೆಂದರೆ ಈ ನಮ್ಮ ಕೇಂದ್ರ ಸರ್ಕಾರವು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಜಾರಿ ಮಾಡಿದೆ. ಇದರಿಂದ ಮುಸ್ಲಿಮರಿಗೆ ಕಾರಣ ಕಾಯ್ದೆಯಾಗಿದೆ. ಸಮುದಾಯದ ಇದರಿಂದ ಏನು ಅಂದರೆ ಸಮುದಾಯ ಮುಸ್ಲಿಂ ಸಮುದಾಯಕ್ಕೆ ಅಥವಾ ಯಾವುದೇ ಸಮುದಾಯದಲ್ಲಿ ನಮ್ಮ ಭಾರತ ಸಂವಿಧಾನವು ಎಲ್ಲ ಜಾತ್ಯತೀತವಾಗಿ ತಮ್ಮ ಮತದಲ್ಲಿ ಯಾವುದೇ ಥರದ ಯಾವುದೇ ಕಾರ್ಯಕ್ರಮವನ್ನು ಮಾಡಲು ನಮ್ಮ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ನಮಗೆ ಅನುಕೂಲ ಮಾಡಿಕೊಟ್ಟಿರುತ್ತಾರೆ. ಆದರೆ ಏಕಾಏಕಿ ಕೇಂದ್ರ ಸರ್ಕಾರವು ಇದರಲ್ಲಿ ಒಂದು ಧರ್ಮ ನಿರಪೇಕ್ಷಿತ ಕಾಯ್ದೆಯನ್ನು ಜಾರಿ ಮಾಡಿರುತ್ತಾರೆ. ಸೊ ಇದರ ಸಂಬಂಧ ನಾವು ಇಡೀ ಭಾರತ ದೇಶಾದ್ಯಂತ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಎಲ್ಲ ಸಮುದಾಯದವರು ನಮ್ಮ ಜಾತಿ ಇಸ್ಲಾಂ ಮುಸಲ್ಮಾನರು ಎಲ್ಲ ಯಾವ್ಯಾವುದೇ ಇದ್ದಾರೆ ಎಲ್ಲರೂ ಸೇರಿ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಬಂದಿದ್ದೀವಿ. ಆ ಪ್ಲಾಟ್ಫಾರ್ಮ್ ಹೆಸರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಎಲ್ಲ ಜನಸಾಮಾನ್ಯರಿಗೆ ನಾವೇನು ತಿಳಿಸಲು ಬಯಸ್ತಿದ್ದೀವಿ ಈ ಕಾನೂನು ಬಗ್ಗೆ ಅದರ ದುರುಪಯೋಗಗಳು ಏನು ಅಂತ ಎಲ್ಲ ಜನಸಾಮಾನ್ಯರ ಬಗ್ಗೆ ತಿಳಿಸಲಾಗಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಧ್ಯಕ್ಷರಾದ ಮೌಲಾನಾ ಖಾಲಿದ್ ಸೈಫುಲ್ಲಾ ರೆಹಮಾನಿ ಸಾಹೇಬರು ಅಧ್ಯಕ್ಷರು ಇವರು ಬರ್ತಾ ಇದ್ದಾರೆ. ಮತ್ತು ಮಾನ್ಯ ಅಲಿ ಅಲ್ ಹುಸೇನಿ ಸಾಹೇಬರು ಸಜ್ಜಾದ ನಶೀನ್ ಮತ್ತು ಅಧ್ಯಕ್ಷರು ವಕ್ಫ್ ಬೋರ್ಡ್ ಕರ್ನಾಟಕ ಸರ್ಕಾರ ಇವರು ಬರ್ತಾ ಇದ್ದಾರೆ. ಮತ್ತು ಮಾನ್ಯ ಬರಿಷ್ಠರ್ ಅಸದುದ್ದೀನ್ ಅಹಮದಿ ಸಾಹೇಬರು MP ಮತ್ತು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸದಸ್ಯರಿದ್ದಾರೆ ಇವರು. ಮತ್ತು ಶ್ರೀ ಮಾನ್ಯ ಹಮೀದ್ ಮೊಹಮ್ಮದ್ ಖಾನ್ ಸಾಹೇಬರು ಹೈದರಾಬಾದ್ ತೆಲಂಗಾಣ ಇವರು. ಮತ್ತು ಶ್ರೀ ಮಾನ್ಯ ಶಿವಸುಂದರ ಸಾಹೇಬರು ಭಾರತ ಬೆಂಗಳೂರು ಮೂಲದ ಸ್ವತಂತ್ರ ಪತ್ರಕರ್ತರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಇವರೆಲ್ಲರೂ ಆ ದಿನ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮವು ಸುಮಾರು ಶಾರ್ಪ್ 7:30ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ತಮ್ಮ ಮುಖಾಂತರ ಪತ್ರಿಕೆ ಮುಖಾಂತರ ನಾವು ಎಲ್ಲ ಜನಸಾಮಾನ್ಯರಿಗೆ ಮತ್ತು ಬುದ್ಧಿಜೀವಿಗಳಲ್ಲಿ ಮತ್ತು ಜಾತ್ಯತೀತತೆಯನ್ನು ಪಾಲನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯ, ಇದು ಕೇವಲ ಒಂದು ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳ್ತಾ ಇಲ್ಲ. ನಾವು ಈ ಭಾರತ ಸಂವಿಧಾನವನ್ನು ನಾವು ಮತ್ತು ಶಕ್ತಿ ಕೊಡಬೇಕಂದ್ರೆ ಎಲ್ಲ ಸಮುದಾಯಗಳು ಸೇರಬೇಕು. ಇವತ್ತು ಮುಸ್ಲಿಮರಿಗೆ ಆಗಿದೆ, ನಾಳೆ ಬೇರೆ ಯಾವುದಿಗೆ ಜನಾಂಗದವರು ಆಗುತ್ತವೆ. ಸೊ ನಾವು ಇದು ಮುಸ್ಲಿಂ ಅಂತಲ್ಲ, ಎಲ್ಲ ಜನಸಾಮಾನ್ಯರು ಸೇರಿ ನಮ್ಮ ಭಾರತ ಸಂವಿಧಾನದ ಏನೋ ಮೂಲ ಉದ್ದೇಶ ಏನಿದೆ ಅದು ಎತ್ತಿ ಹಿಡಿಯೋಣ ಅಂತ ನಾವು ಈ ಮುಖಾಂತರ ಪತ್ರಿಕೆ ಎಲ್ಲರೂ ಕಣ್ಮುಚ್ಚಿ ಬೆನ್ನನ್ನ ಬಾಗಿಸಬಾರ್ದು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಾಯಚೂರಿಗೆ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಳೆಯನ್ನ ಮುಖ್ಯ ಕೇಳಿಕೊಳ್ತೇನೆ. ಕೃಷ್ಣ ಸರ್ ಈ ಕಡೆ ಮುಖ ಕಾಣಲ್ಲ. ಓಕೆ ಕೈ ಬಿಡ್ರಿ ನೀವು ರೈ ಕೈ ಬಿಡಿ ಸರ್. ನಿಂತ್ಕೊಳ್ಳಿ, ಸುಮ್ಮನೆ ನಿಂತ್ಕೊಳ್ರಿ. ಕರ್ನಾಟಕ ರಾಜ್ಯಾದ್ಯಂತ ಎಡಪಾದವನ್ನ ಮಡಚಿ ಬಲ ತೊಡೆಯ ಮೇಲೆ ನೇರವಾಗಿ ಕೂತ್ಕೊಳ್ತೀರಿ. ಬೆನ್ನು ನೇರವಾಗಿರ್ಲಿ. ಎರಡೂ ಕೈಗಳನ್ನ ನೇರವಾಗಿ ಮಾಡಿ ನಿಧಾನವಾಗಿ ಪರ್ವತಾಸನ ಸ್ಥಿತಿಗೆ ಬರ್ತೀರಿ. ಹಾಗೆ ನಮಸ್ಕಾರ ಬಂದ್ರೆ ನಮಸ್ಕಾರ ಸ್ಥಿತಿಯಲ್ಲಿ ಬರ್ತೀರಿ. ಪ್ರತಿಯೊಬ್ಬರು ನಮಸ್ಕಾರ ಸ್ಥಿತಿಯಲ್ಲಿ ಇರಬೇಕು. 3 ಸಾರಿ ಓಂಕಾರ ಮತ್ತು ಯೋಗ ದಿನಾಚರಣೆಯ ಪ್ರಾರ್ಥನೆ ಪ್ರತಿಯೊಬ್ಬರು
ಸಂಗಚದ್ವಂ ಸಂವದದ್ವಂ. ನಿಮ್ಮ ಪಕ್ಕಕ್ಕೆ ಇಟ್ಕೋತೀರಿ. ನಿಮ್ಮ ಕತ್ತನ್ನ ನೇರವಾಗಿ ಇಟ್ಕೊಳ್ಳಿ. ನಿಮ್ಮ ಕತ್ತನ್ನ ಹಾಗೆ ಮುಂದಕ್ಕೆ ಹಾಗೆ ಮುಂದಕ್ಕೆ ಹಾಗೆ ಮುಂದಕ್ಕೆ ಹಾಗೆ ಮುಂದಕ್ಕೆ ಭುಜದ ಕೀಲುಗಳನ್ನ ಸಡಿಲಗೊಳಿಸುವಂತ ಸೂಕ್ಷ್ಮ ವ್ಯಾಯಾಮ. ಆಂಟಿ ಕ್ಲಾಕ್ ವೈಸ್ ಅಪೋಸಿಟ್ ಸೈಡ್. ಹಾಗೆ ಎರಡೂ ಅಂಗೈಗಳು ಒಂದಕ್ಕೊಂದು ಮುಖ ಮಾಡಬೇಕು. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಾಗೆ ಎಡಗಡೆ ಸೊಂಟ ಮಾತ್ರ ತಿರುಗಬೇಕು, ಕಾಲು ತಿರುಗಬಾರ್ದು. ನಿಧಾನವಾಗಿ ವಾಪಸ್ ಹಾಗೆ ವಾಪಸ್ ಹಾಕಿ ಶರೀರವನ್ನು ಪುಟ್ಟ ಹಾಗೆ ಪರಿವರ್ತನೆ ಮಾಡಬೇಕು. ಆಸನದ ಅಂತಿಮ ಸ್ಥಿತಿಯಲ್ಲಿ ಕೆಲವು ಸೆಕೆಂಡ್ಗಳ ಕಾಲ ಹಾಗೆ ಇರ್ತೀವಿ. ಉತ್ತರಾಸನವನ್ನು ಅಷ್ಟೇ. ಇದುವರೆಗೆ ನಾವು ಶೀತಲೀಕರಣ ವ್ಯಾಯಾಮ, ಸಿಂಪ್ಲಿಫೈಡ್ ಎಕ್ಸರ್ಸೈಸ್, ಸರಳ ದೇಹಾಭ್ಯಾಸಗಳನ್ನು ಅಭ್ಯಾಸ ಮಾಡಿದ್ವಿ. ಈಗ ಮುಂದಿನ ಇವುಗಳನ್ನೆತ್ತಿರಿ. ದೃಷ್ಟಿ ನೇರವಾಗಿರಲಿ, ಸಹಜ ಉಸಿರಾಟ ಇರಲಿ. ವೃಕ್ಷ ಅಭ್ಯಾಸ ಮಾಡೋದ್ರಿಂದ ಒಂದೇ ಕಾಲದ ಮೇಲೆ ನಿಲ್ಲುವ ವಾಪಸ್ ಹಾಗೆ ವಾಪಸ್ ಬರ್ತೀವಿ. ಹಾಗೆ ವಾಪಸ್ ಬರ್ತೀವಿ. ರಿಲ್ಯಾಕ್ಸ್ ಮಾಡ್ತೀವಿ. ನಿಮ್ಮ ಶರೀರಕ್ಕೆ ಮತ್ತು ಭೂಮಿಗೆ ಸಮಾನಾಂತರವಾಗಿರಲಿ. ಉಸಿರನ್ನ ಬಿಡ್ತಾ ನಿಮ್ಮ ಬಲಗಡೆ ಬಾಗ್ತೀರಿ. ನಿಮ್ಮ ಬಲಗಡೆ ನಿಧಾನವಾಗಿ ನಿಮ್ಮ ಬಲಗಡೆ ಬಾಗ್ತೀರಿ. ಒಂದು ಕೈ ಆಕಾಶಕ್ಕೆ ಇರ್ತದೆ, ನಿಮ್ಮ ದೃಷ್ಟಿ ಆಕಾಶದ ಕಡೆಗೆ. ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ನಿಧಾನವಾಗಿ ವಾಪಸ್ ಹಾಗೆ ವಾಪಸ್ ಬರ್ತೀರಿ. ರಿಲ್ಯಾಕ್ಸ್. ಕಾಲನ್ನ ಹಾಗೆ ಮಾಡಿಸ್ತೀರಿ. ನಿಧಾನವಾಗಿ ಕೂತ್ಕೊಳ್ತೀರಿ. ಕುಳಿತು ಮಾಡುವ ಯೋಗಾಸನಗಳನ್ನೇ ಆಸನ, ಭದ್ರಾಸನ. ನಿಶಬ್ದವಾಗಿರ್ಬೇಕು. ಮುಂದಿನ ಆಸನ ವಜ್ರಾಸನ. ವಜ್ರ ಅಂದ್ರೆ ಗಟ್ಟಿಯಾದ ಪುಷ್ಟದ ಹತ್ತಿರ ನೇರವಾಗಿ ವಜ್ರಾಸನದಲ್ಲಿ ಕೂತ್ಕೊಳ್ತೀರಿ. ಬೆನ್ನು ನೇರವಾಗಿ ಕೈಗಳನ್ನು ನಿಮ್ಮ ಸೊಂಟ ಕಸ್ತೀರಿ. ಉಸಿರನ್ನ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಂದಕ್ಕೆ ಬಾಗ್ತೀರಿ. ನಿಧಾನವಾಗಿ ಹಿಂದಕ್ಕೆ ಬಾಗ್ತೀರಿ. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಪಾದದ ಮೇಲೆ ಹಾಗೆ ಹಿಂದಕ್ಕೆ ತಗೋತೀರಿ. ನಿಮ್ಮ ಎಡ ಅಂಗೈಯನ್ನು ಎಡಪಾದದ ಮೇಲೆ ಹಾಗೆ ತಗೋತೀರಿ. ಉಷ್ಟ್ರಾಸನ. ನೇರವಾಗಿರ್ಬೇಕು. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗ್ತೀರಿ. ಹಾಗೆ ನಿಮ್ಮ ಕೈಯನ್ನ ನೆಲಕ್ಕೆ ತಾಗಿಸಿ, ಹಣೆಯನ್ನ ನೆಲಕ್ಕೆ ತಾಗಿಸಿ. ವಾಪಸ್ ಹಾಗೆ ವಾಪಸ್ ಬರ್ತೀರಿ. ಹಾಗೆ ವಾಪಸ್ ಬರ್ತೀರಿ. ಸ್ಲೋಲಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಎಡ ಭುಜಕ್ಕೆ ಇಟ್ಕೊಳ್ತೀರಿ. ನಿಮ್ಮ ಎಡಗೈಯನ್ನು ನೇರವಾಗಿ ಚಾಚಿ. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಬ್ರೀತ್ ಇನ್,